ಇಂಗ್ಲಿಷ್ನಲ್ಲಿ ಒಂದು ಮ್ಯಾಕ್ಬೆತ್ ಶೈಲಿಯಲ್ಲಿ ಒಂದು ವೀರಂ ಅನ್ನುವಂತಹ ಒಂದು ಚಲನಚಿತ್ರವನ್ನ ರಚಿಸಿದ್ದಾರೆ. ಆ ಚಲನಚಿತ್ರದ ಒಟ್ಟು ಕತೆ ತಿರುಗೋದು ಕಳರಿ ಪಯಟ್ಟು ಅನ್ನುವಂತಹ ಕೇರಳದ ಒಂದು ಸಮರ ಕಲೆಯ ಬಗ್ಗೆ. ಅದು ಕೇವಲ ಕೇರಳದ ಸಮರ ಕಲೆ ಅಲ್ಲ, ಇಡೀ ಜಗತ್ತಿನ ಆತ್ಮರಕ್ಷಣಾ ಕಲೆಗೆ ಅದು ತಾಯಿ ಸಮಾನವಾಗಿರುವಂಥದ್ದು, ಮಾತೃ ಸಮಾನವಾಗಿರುವಂಥದ್ದು ಅನ್ನುವಂಥದ್ದನ್ನು ಅನೇಕ ಜನ ಒಪ್ಪಿಕೊಳ್ಳುತ್ತಾರೆ. ಆ ಕಳರಿ ಪಯಟ್ಟುವಿನ 12-18 ಕಳರಿ ಕೇಂದ್ರಗಳ ಮುಖಂಡತ್ವಕ್ಕೆ ಬೇಕಾಗಿ ನಡೆಯುವಂತಹ ಒಂದು ಸಂಘರ್ಷವನ್ನು ಕೇಂದ್ರೀಕರಿಸಿ ಆ ಚಿತ್ರವನ್ನು ರಚಿಸಿದ್ದಾರೆ. ಆ ಚಿತ್ರದಲ್ಲಿ ತನ್ನ ಎದುರಾಳಿಯನ್ನ ಗೆಲ್ಲಬೇಕಿದ್ರೆ ನಾನು ಏನು ಮಾಡಬೇಕು ಅಂತ ಅವನು ತನ್ನ ಗುರುಗಳ ಬಳಿ ಕೇಳುವಾಗ ಗುರುಗಳು ಹೇಳ್ತಾರೆ, ನೀನು ಅವನನ್ನು ಗೆಲ್ಲಬೇಕಿದ್ರೆ ನೀನು ಇವತ್ತೇ ನೀನು ತುಳುನಾಡಿಗೆ ಹೋಗಬೇಕು. ತುಳುನಾಡಿನಲ್ಲಿ ಕೋಟಿ ವೈದ್ಯ ಅನ್ನುವಂಥ ಒಬ್ಬ ಸಮರ್ಥವಾದಂತಹ ಕಳರಿ ಪಟು ಇದ್ದಾನೆ, ಅವನ ಜೊತೆಗೆ ನೀನು ಶಿಕ್ಷಣವನ್ನ ಪಡಿಬೇಕು, ಅವನ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ಅವನಿಂದ ವಿದ್ಯೆಯನ್ನ ಕಲಿತು ಬಂದರೆ ಮಾತ್ರ ನೀನು ಆ ಎದುರಾಳಿಯನ್ನ ಗೆಲ್ಲುವುದಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ಅಲ್ಲಿ ಸಂಭಾಷಣೆಗಳು ಬರ್ತವೆ. ಚಿತ್ರದ ಕ್ಲೈಮ್ಯಾಕ್ಸ್ ಆಗುವಂತ ಹೊತ್ತಿಗೆ ಅವನು ತುಳುನಾಡಿಗೆ ಬರ್ತಾನೆ. ಘೋರವಾದಂತಹ ಕಾಡಿನ ಮಧ್ಯದಲ್ಲಿ ಕೋಟಿ ವೈದ್ಯ ಅವನಿಗೆ ಆ ಸಮರ ವಿದ್ಯೆಗಳನ್ನು ಕಲಿಸ್ತಾನೆ. ಆ ಮೂಲಕ ಅವನು ಮತ್ತೊಮ್ಮೆ ಜಯಿಸ್ತಾನೆ. ನನಗನಿಸ್ತಾ ಇತ್ತು ಇದೆಲ್ಲ ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ಎಕ್ಸಾಗರೇಟ್ ಆಗಿ ಒಂದು ಸ್ವಲ್ಪ ಅದನ್ನ ಮಾಡಿರಬಹುದು. ತುಳುನಾಡಿನಲ್ಲಿ ಆ ರೀತಿ ಯೋಧರಿದ್ದದ್ದು ಹೌದಾ ಅನ್ನೋದರ ಬಗ್ಗೆ ನನಗೆ ಅನೇಕ ಪ್ರಶ್ನೆಗಳಿತ್ತು. ಆದರೆ ತುಳುನಾಡು ಮತ್ತು ಕೇರಳದ ಸಂಸ್ಕೃತಿಯ ಬಗ್ಗೆ ವಿಶೇಷವಾದಂತಹ ಅಧ್ಯಯನವನ್ನು ಮಾಡಿದ ಸನ್ಮಾನ್ಯ ಪುಣಚಿತ್ತಾಯರು ಅವರ ಸಮಗ್ರ ಕೃತಿ ಅದರ ಮಹಾಜನಪದ ಅಂತ, ಅದರಲ್ಲಿ ಎಲ್ಲಿದೆ ಆ ತುಳುನಾಡು ಅನ್ನುವಂಥ ಒಂದು ಲೇಖನವನ್ನು ಬರೆದಿದ್ದಾರೆ. ಆ ಲೇಖನದಲ್ಲಿ ಕೇರಳದ ಅತ್ಯಂತ ಪ್ರಮುಖ ಜನಪದ ತಜ್ಞರಾಗಿರುವಂತಹ ಕೆ.ವಿ. ಅಚ್ಯುತಾನಂದನ್ ಮತ್ತು ವಿಷ್ಣು ನಂಬೂದಿರಿ ಅವರು ಸಂಗ್ರಹ ಮಾಡಿದಂತ ಒಡಕನ್ ಪಾಟುಗಳು, ಬಡಗಿನ ಹಾಡುಗಳು ಅನ್ನುವಂಥ ಒಂದು ಕೇರಳದ ಅತ್ಯಂತ ಪ್ರಾಚೀನ ಸರಿಸುಮಾರು 15-16ನೇ ಶತಮಾನಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಜನಪದ ಹಾಡುಗಳನ್ನು ಅವರು ಸಂಗ್ರಹ ಮಾಡಿದ್ದಾರೆ. ಆ ಹಾಡಿನಲ್ಲಿ ಒಂದು ಅತ್ಯಂತ ಪ್ರಸಿದ್ಧವಾದದ್ದು ಯಾವುದು ಕೇಳಿದ್ರೆ ತಚ್ಚೋಳಿ ಚಂದುವಿನ ಪಾಠ. ಬಡಗಿನ ಹಾಡುಗಳು ಅನ್ನುವಂಥ ಒಂದು ಕೇರಳದ ಅತ್ಯಂತ ಪ್ರಾಚೀನ ಸರಿಸುಮಾರು 15-16ನೇ ಶತಮಾನಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಜನಪದ ಹಾಡುಗಳನ್ನು ಅವರು ಸಂಗ್ರಹ ಮಾಡಿದ್ದಾರೆ. ಆ ಹಾಡಿನಲ್ಲಿ ಒಂದು ಅತ್ಯಂತ ಪ್ರಸಿದ್ಧವಾದದ್ದು ಯಾವುದು ಕೇಳಿದ್ರೆ ತಚ್ಚೋಳಿ ಚಂದುವಿನ ಪಾಠ. ತಚ್ಚೋಳಿ ಚಂದು ಬಹಳ ದೊಡ್ಡ ವೀರ. ಅವನು ತಾಳತ್ತ ಮಠದ ಮಾತುಕುಟ್ಟಿ ಅನ್ನುವಂತ ಒಬ್ಬಳು ಹೆಣ್ಣು ಮಗಳನ್ನು ಮದುವೆ ಆಗ್ತಾನೆ. ಅವಳು ಕೂಡ ಒಂದು ಅಪ್ರತಿಮವಾದಂತಹ ರೂಪಸಿ. ಇಬ್ಬರ ಕೂಡ ಜೀವನ ಚೆನ್ನಾಗಿ ನಡೀತಾ ಇತ್ತು. ಒಂದು ದಿನ ಅವಳು ಓಮಲ್ಲೂರನ ಕೆರೆಯಲ್ಲಿ ಸ್ನಾನವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಕಂಡೋರ ಮೆನನ್ ಮತ್ತು 16 ಜನ ನಾಯರ ವೀರರು ಅಲ್ಲಿಂದ ಹಾದು ಹೋಗ್ತಾರೆ. ಇವಳ ಸೌಂದರ್ಯವನ್ನು ನೋಡಿ ಆ ಕಂಡರ ಮೆನನ್ ಇವಳಿಗೆ ಮರುಳಾಗ್ತಾನೆ. ಇವಳ ಜೊತೆ ಪ್ರೇಮವನ್ನ ನಡೆಸಿ ಅವಳನ್ನ ಅಲ್ಲಿಂದ ಅಪಹರಿಸಿಕೊಂಡು ಹೋಗ್ತಾನೆ. ಹೋದಾಗ ತಚ್ಚೋಳಿ ಚಂದು ಪಾಪ ತನ್ನ ಹೆಂಡತಿ ಕಳ್ಕೊಂಡಿದ್ದಾಳೆ, ಅವನನ್ನ ಮತ್ತೆ ಹೇಗ್ ತರೋದು ಅನ್ನೋದ್ರ ಬಗ್ಗೆ ಅವನು ಬಹಳ ಚಿಂತಿತನಾಗಿದ್ದ. ಅವನು ಅನೇಕ ಜನರಲ್ಲಿ ವಿಚಾರಿಸುವಾಗ ಅವರು ಹೇಳ್ತಾರೆ, ನೀನ್ ಏನಾದ್ರೂ ಮಾಡು, ಕಂಡರ ಮೆನನ್ನ ಸುದ್ದಿಗೆ ಹೋಗಬೇಡ, ಯಾಕಂದ್ರೆ ಅವನು ತುಳುನಾಡಿನ ಕೋಟೆಗೆ ಸೇರಿದವನು ಅನ್ನುವಂಥ ಮಾತನ್ನು ಅಲ್ಲಿ ಹೇಳ್ತಾರೆ. ತುಳುನಾಡಿನ ಕೋಟೆ, ನಾನು ಅಲ್ಲಿಗೆ ಹೋಗ್ತೀನಿ, ನನ್ನ ಮಡದಿಯನ್ನು ನಾನು ಮತ್ತೆ ಕರೆತರ್ತೀನಿ ಅಂತ ತಚ್ಚೋಳಿ ಚಂದು ಹೇಳಿದಾಗ ಅವನಿಗೆ ಅವಳ ತಾಯಿ ಹೇಳುವಂತ ಒಂದು ಹಾಡಿನ ಒಂದು ಸಾಲುಗಳು ನನಗೆ ಅಷ್ಟಾಗಿ ಮಲಯಾಳಂ ಬರಲ್ಲ. ತುಳುನಾಡನ್ ಕೋಟೋಡು ಮಲ್ಲಡಿಪ್ಪಾನ್ ಉಲಗತ್ತಿಲಾರುಮೆ ಇಲ್ಲ ಬೇರೆ. ತುಳುನಾಡಿನ ಕೋಟೆಯನ್ನ ಗೆದ್ದವರು ಯಾರೂ ಇಲ್ಲ. ಹೆಂಡತಿ ಒಂದು ಹೋದ್ರೆ ಮತ್ತೊಂದು ತರಬಹುದು, ಆದ್ರೆ ನಿನ್ನ ಜೀವ ಹೋದ್ರೆ ಏನ್ ಮಾಡ್ತೀಯ ಅಂತ ಹೇಳಿ ತಾಯಿ ಅವನಿಗೆ ಬುದ್ಧಿ ಹೇಳ್ತಾರೆ. ಆದ್ರೂ ಕೂಡ ಅವನು ಸನ್ಯಾಸಿಯ ವೇಷವನ್ನು ಧರಿಸಿಕೊಂಡು ಹೋಗ್ತಾರೆ. ಹೋಗುವಂತಹ ಸಂದರ್ಭದಲ್ಲಿ ಆ ತುಳುನಾಡಿನ ದಾರಿಯ ವರ್ಣನೆಗಳೆಲ್ಲ ಇದೆ. ಅಲ್ಲಿ ದಾರಿಯಲ್ಲಿ ಕೇಳಿದಾಗ ತುಳುನಾಡಿನ ಕೋಟೆ ಹೇಗಿದೆ ಅಂತ ಕೇಳಿದಾಗ ಅಲ್ಲಿ ಹೇಳ್ತಾರೆ, ಅಲ್ಲಿ 4,000 ಜನ ಬಿಚ್ಚುಗತ್ತಿಯ ಬಂಟರಿದ್ದಾರೆ, ಉರಿಬಾಣಗಳನ್ನ ಹೂಡಬಲ್ಲಂತ 100 ಜನ ಬಿಲ್ಲುಗಾರರಿದ್ದಾರೆ. ತುಳುನಾಡಿನ ಕೋಟೆಯ ಕೊಡಿಮರ ಧ್ವಜಸ್ತಂಭವನ್ನು ನೀನು ಕಂಡಿಂತಾದ್ರೆ ನೀನು ಅವರ ಬಾಣದ ನೇರಕ್ಕೆ ಇದ್ದಿ ಅಂತ ಅರ್ಥ. ಅಲ್ಲಿಂದ ಮುಂದೆ ಹೋಗೋದಕ್ಕೆ ನಿನಗೆ ಅವಕಾಶ ಸಿಗೋದಿಲ್ಲ ಅನ್ನುವಂಥ ಮಾತನ್ನು ಅನೇಕ ಜನ ಅವನಿಗೆ ಎಚ್ಚರಿಸ್ತಾರೆ. ಆದರೂ ಕೂಡ ಯಾವ ರೀತಿ ತಚ್ಚೋಳಿ ಚಂದು ಆ ತುಳುನಾಡಿನ ಕೋಟೆಯನ್ನ ಭೇದಿಸಿ ಅಲ್ಲಿಂದ ತನ್ನ ಮಡದಿಯನ್ನ ವಾಪಸ್ ಕರೆದುಕೊಂಡು ಹೋಗ್ತಾನೆ ಅನ್ನುವಂಥದ್ದು ಆ ಇಡೀ ಕಥೆಯ ಒಂದು ಒಟ್ಟು ಸಾರಾಂಶ. ಆ ಕಥೆಗಳಲ್ಲಿ ಬಂದಂತಹ ತುಳುನಾಡು ಎಲ್ಲಿದೆ ಅಂತ ಹೇಳಿ ವೆಂಕಟರಮಣ ಪುಣಚಿತ್ತಾಯರು ಕೇಳ್ತಾರೆ. ಮುಂದೆ ಒಲಿಯ ಆರೋಮಲ್ ಚೇಗವರು ಅಂತ ಹೇಳಿ, ಆರೋಮಲ್ ಚೇಗವರು ಅಂದ್ರೆ ಆ ಕಳರಿ ವಿದ್ಯೆಯನ್ನ ಬಲ್ಲಂತ ಅದರ 22 ಅಡವುಗಳನ್ನು ಕೂಡ ಅರಗಿಸಿಕೊಂಡಂತವರನ್ನ ಚೇಗವರು ಅಂತ ಹೇಳಿ ಕರೀತಾ ಇದ್ರು. ಅದರಲ್ಲೂ ಕೂಡ ಆ ಆರೋಮಲ್ ಚೇಗವರು
சேகவரே ನಿಂಗಳಕ್ಕೆ கிட்டியெங்கில் மொழியில்லாதங்கம் ಜಯಿച്ചു போರು 22 ವಯಸ್ಸಾವರೆಗೆ ತುಳುನಾಟಿನ ಪೋಯಿ ಪಡಿಚುವನಾಣೆ ಅಂತ ಹೇಳೆಲ್ಲ ಬರ್ತದೆ. ಅಂದ್ರೆ ಎಲ್ಲರೂ ಕೂಡ ತುಳುನಾಡಿಗೆ ಬಂದು ಆ ವಿದ್ಯೆಯನ್ನ ಕಲಿತುಕೊಂಡು ಹೋದರು ಅನ್ನುವ ರೀತಿಯಲ್ಲಿ ಕಳರಿ ಪೈಟಿಗೆ ಸಂಬಂಧಪಟ್ಟಂತ ಎಲ್ಲ ಪ್ರಾಚೀನ ಸಾಹಿತ್ಯಗಳಲ್ಲಿ ಈ ರೀತಿಯ ವರ್ಣನೆಗಳಿದೆ. ಒಂದು ಚೆರಿಯ ಆರೋಮಣ್ಣಿ ಅನ್ನುವಂತ ಹಾಡು, ಅದರಲ್ಲಿ ಉಣ್ಣಿಯಾರ್ಚ ಅನ್ನೋಳು ತನ್ನ ಮಗನಿಗೆ ಹೇಳ್ತಾಳೆ, 3 ವರ್ಷಕ್ಕಾಗುವಾಗ ನಿನಗೆ ಚವಲವನ್ನ ಮಾಡಿಸಿದೆ, 5 ವರ್ಷಕ್ಕಾಗುವಾಗ ಕಿವಿಗೆ ಕುಂಡಲವನ್ನ ಧರಿಸಿದೆ, 7 ವರ್ಷಕ್ಕಾಗುವಾಗ ನಿನಗೆ ಕಳರಿ ವಿದ್ಯೆಯನ್ನು ಕಲಿಸಬೇಕು ಅಂತ ಹೇಳಿ ತುಳುನಾಡಿನಿಂದ ನಾನು ಅದಕ್ಕೆ ಬೇಕಾದಂತಹ ಶ್ರೇಷ್ಠ ಗುರುಗಳು ಅವರನ್ನ ಕರೆದುಕೊಂಡು ಬಂದು ನಿನಗೆ ಆ ವಿದ್ಯೆಯನ್ನು ಕೊಟ್ಟೆ ಅನ್ನುವಂತ ಮಾತನ್ನ ಆ ಉಣ್ಣಿಯಾರ್ಚಿಯ ಆ ಪಾಡ್ದನದಲ್ಲಿ ಆ ಪಾಟಿನಲ್ಲಿ ಕೂಡ ನೋಡಬಹುದು. ಅದರಲ್ಲೂ ವಿಶೇಷವಾಗಿ ಪುತ್ತೂರ ಕಣ್ಣಪ್ಪನ್ ಚೇಗವರ್ ಅವರ ಹಾಡಿನಲ್ಲಿ ತೊಡವೂರು ಗರಡಿಯಲ್ಲಿ 22 ಅಡವುಗಳನ್ನ ತುಳುನಾಡಿನಿಂದ ಬಂದಂತ ಆ ಶ್ರೇಷ್ಠ ಗುರುಗಳು ನಮಗೆ ಕಲಿಸಿ ಹೋದ್ರು ಅನ್ನುವಂತಹ ಉಲ್ಲೇಖವನ್ನ ಆ ಪುತ್ತೂರ ಕಣ್ಣಪ್ಪನ್ ಚೇಗವರ್ ಅದರಲ್ಲಿ ನಾವು ಕಾಣಬಹುದು. ಇತ್ತೀಚೆಗೆ 17ನೇ ಶತಮಾನದಲ್ಲಿ ಅಲ್ಲಿಯ ವರಕವಿ, ಅವರ ಹೆಸರು ಕುಂಚನ್ ನಂಬಿಯಾರ್ ಅಂತ ಹೇಳಿ, ಅವರು ದ್ರೋಣಂಪಳ್ಳಿಯ ಕಳರಿಯ ಗರಡಿಗೆ ಬಂದು ನಾನು ವಿದ್ಯೆಯನ್ನು ಕಲಿತುಕೊಂಡು ಹೋದೆ, ತುಳುನಾಡಿನಿಂದ ವಿದ್ಯೆಯನ್ನು ಕಲಿತುಕೊಂಡು ಹೋದೆ ಅಂತ ಹೇಳಿ ಅವರು ದಾಖಲು ಮಾಡ್ತಾರೆ 17ನೇ ಶತಮಾನದಲ್ಲಿ. ಆ ದ್ರೋಣಂಪಳ್ಳಿ ನಮ್ಮ ವಾರಂಬಳ್ಳಿ ಆಗಿರಬಹುದು ಅನ್ನೋದರ ಬಗ್ಗೆ ಬಹಳಷ್ಟು ಜನರ ಜಿಜ್ಞಾಸೆ ಇದೆ. ಯಾಕಂದ್ರೆ ವಾರಂಬಳ್ಳಿಯ ಆ 2 ಗರಡಿಗಳಿಗೆ ಕೂಡ ಕೇರಳದಲ್ಲಿ ಉಂಬಳಿ ಬಿಟ್ಟಂತ ಜಾಗಗಳಿದೆ ಅನ್ನುವಂತ ಉಲ್ಲೇಖಗಳು ಸಿಗ್ತವೆ. ಇಲ್ಲೇ ಪಕ್ಕದಲ್ಲಿ ನಮ್ಮ ಕಡಪಾಡಿಯ ಗರಡಿ ಇದೆ. ಕಡಪಾಡಿಯಲ್ಲಿ ಒಂದು ನಾನಯ್ಯರ ಗರಡಿ ಅಂತ ಹೇಳಿ, ಅಲ್ಲಿ ಬಲಿಪನಾನಯರು ಮತ್ತು ಪಿಲಿಪನಾನಯರು ಅನ್ನುವಂತ ಇಬ್ಬರು ಕಳರಿಯನ್ನ ಕಲಿಸುವಂತಹ ಒಬ್ಬರು ಶ್ರೇಷ್ಠ ಗುರುಗಳಿದ್ರು. ಕೋಟಿ ಚೆನ್ನಯ್ಯರು ಬಾಲ್ಯಕಾಲದಲ್ಲಿರುವಾಗ ಅವರ ಸೋದರ ಮಾವ ಸಾಯನ ವೈದ್ಯರು ಕೇಳ್ತಾರೆ, ಮೂಡಾಯಿ ಪಕ್ಕುಡುಂಡು ಬೇರು ಪೆರಡೂರ ಅದನೆ ಗರಡಿದ ಅದನೆ ಪಟಾಯಿ ಪಕ್ಕುಡು ದೂನಗ ನಮಗೆ ತೋಜನು ಕಟ್ಪಾಡಿ ನಾನಯ್ಯರ ಗರಡಿ ಅಂತ ಹೇಳಿ ಮಾತು ಬರ್ತದೆ. ಇವತ್ತಿಗೂ ಕೂಡ ಮೂಡಾಯಿ ಅರಿಗೋ ಗರಡಿ ಅಂತ ಹೇಳಿ ಬಹಳ ಶ್ರೇಷ್ಠವಾದಂತಹ ಒಂದು ಕೇಂದ್ರ ಅದು. ಇಲ್ಲಿ ನಮ್ಮ ಕಡಪಾಡಿಯಲ್ಲಿರುವಂತಹ ನಾನಯ್ಯರ ಗರಡಿ, ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಕೇರಳದಲ್ಲಿ ಯಾವ ರೀತಿಯ ಗರಡಿಗಳಿರ್ತಾ ಇತ್ತು, ಕಳರಿಯ ಕೇಂದ್ರಗಳಿವೆ, ಅದೇ ರೀತಿಯಾದಂತಹ ಕೇಂದ್ರಗಳು, ಅದೇ ರೀತಿಯ ಆಯದ ಒಂದು ಪ್ರದೇಶ ಇದೆ. ನೈಋತ್ಯ ಮೂಲೆಯಲ್ಲಿ ಭದ್ರಕಾಳಿ ಭಗವತಿಯ ಆರಾಧನೆ, ಗುರುಕಳ್ಳ ಆರಾಧನೆ, ನಾಗ ಗಣಪತಿ ಆರಾಧನೆ, ಆ ಕಳರಿ ಕೇಂದ್ರದಲ್ಲಿ ಆಗಿ ಹೋದಂತಹ ಎಲ್ಲ ಹಿರಿಯ ಗುರುಗಳಿಗೆ ಆರಾಧನೆಗಳು ನಡೀತವೆ. ನಮ್ಮ ತುಳುನಾಡಿನ ದೈವಾರಾಧನೆಗೂ ಮತ್ತು ಅದಕ್ಕೆ ಎಷ್ಟು ಅವಿನಾಭಾವವಾದಂತಹ ಸಂಬಂಧ ಇದೆ ಅಂತ ಕೇಳಿದ್ರೆ, ನಮ್ಮ ದೈವಗಳ ಚಾಕರಿಯಾಗಿ ಬೇಕಿದ್ರೆ ಅವನಿಗೆ ವೀಳ್ಯದ ಎಲೆಯನ್ನು ಕೊಟ್ಟು ಕಾಯಿ ಅಡಿಕೆಯನ್ನು ಕೊಟ್ಟು ಅವನಿಗೆ ತಲೆಗೆ ಎಣ್ಣೆ ಹಾಕುವಂತ ಕ್ರಮ ಇದೆ. ಕಳರಿಯಲ್ಲೂ ಕೂಡ ಗುರುಗಳಿಗೆ ವೀಳ್ಯವನ್ನು ಕೊಡಬೇಕು, ಗುರುಗಳು ಅವನ ತಲೆಗೆ ಎಣ್ಣೆಯನ್ನು ಹಾಕಿ ಅವನ ಶಿಷ್ಯತ್ವವನ್ನು ಕೊಡಬೇಕು. ಈ ಪರಂಪರೆ ಇವತ್ತಿಗೂ ಕೂಡ ಅಲ್ಲಿ ನಡ್ಕೊಂಡು ಬಂದಿದೆ. ಆ ಪಾಡ್ದನಗಳಲ್ಲಿ ನೋಡಬಹುದು. ಕಾರ್ಕಳದಲ್ಲಿ ಒಂದು ಹುಮ್ಮದ ಜನನ ಅಂತ ಹೇಳಿ ಒಂದು ಜಾಗ ಇದೆ. ಸುಮ್ಮಾಯಿ ಅಂತ ಹೇಳ್ತಾರೆ ಕನ್ನಡದಲ್ಲಿ, ತುಳುವಲ್ಲಿ ಹುಮ್ಮ ಜನಾನ ಅನ್ನುವಂತ ಮಾತು. ಅಲ್ಲಿ ಜಾನುಪೆರಗಡೆ ಅನ್ನುವಂತ ಒಬ್ಬ ಜೈನ ಅರಸರು. ಕಾರ್ಕಳದ ಮೇಲೆ ಕನ್ನಡ ಅರಸರ ದಂಡು ಇಳಿತಾ ಇದೆ. ಕಾರ್ಕಳವನ್ನ ರಕ್ಷಣೆ ಮಾಡಬೇಕಿದ್ರೆ ನಾವೆಲ್ಲ ಕೂಡ ಆ ಯುವಕರನ್ನ, ಗರಡಿ ಕೇಂದ್ರಿತವಾಗಿ ಯುವಕರನ್ನ ಒಟ್ಟು ಮಾಡಬೇಕು. ಆ ಒಟ್ಟು ಮಾಡೋದಕ್ಕೆ ಕೂಡ ಗ್ರಾಮದಲ್ಲಿ ಅದ್ಭುತವಾದಂತಹ ವ್ಯವಸ್ಥೆ ಇತ್ತು. ಒಂದು ನುದ್ದಾಲ್ 100 ಜನ ಸೇರುವಂತ ಜಾಗ, ಐಂದಾಲ್ 500 ಜನ ಸೇರುವಂತ ಜಾಗ, ಸಾರಾಲ್ 1000 ಆಳುಗಳನ್ನ ಕರೆದುಕೊಂಡು ಬರುವಂತ ತಾಕತ್ತಿರುವಂತ ಜಾಗ, ಮುಸ್ರಾಳ್ 3000 ಯೋಧರಿರುವಂತಹ ಜಾಗ, ಐಸ್ರಾಲ್ 5000 ಯೋಧರಿರುವಂತಹ ಜಾಗ. ಈ ರೀತಿಯಾದಂತಹ ಒಂದೊಂದು ರಾಜಮನೆತನಗಳು, ಒಂದೊಂದು ಪಾಳೆಯ ಪಟ್ಟುಗಳು ಅವರವರ ಜನರನ್ನ ಕಳಿಸ್ತಾ ಇದ್ರು. ಆಗ ಈ ಸುಮ್ಮ ಜನಾಂಗದ ಜನನದಲ್ಲಿದ್ದಂತಹ ಜಾನುಪೆರ್ಗಡೆಯವರು ತನ್ನ ಅಧೀನದಲ್ಲಿ ಬರುವಂತಹ ಒಂದು ಬರ್ಕೆ, ಅದನ್ನು ಮಾಂಜದ ಬರ್ಕೆ ಅಂತ ಹೇಳ್ತಾರೆ, ತೆಳ್ಳಾರ ಸಮೀಪದಲ್ಲಿ ಇದೆ. ಅಲ್ಲಿರುವಂತಹ ಕೋಟಿ ವೈದ್ಯ ಮತ್ತು ಅನಂತ ವೈದ್ಯ ಅನ್ನುವಂತ ಇಬ್ಬರು ವೀರರಿಗೆ ಆಹ್ವಾನವನ್ನು ಕೊಡ್ತಾರೆ. ಕನ್ನಡ ಅರಸರ ದಂಡು ಇಳಿತಾ ಇದೆ, ನೀವು ಸೇನೆಯನ್ನು ಸಿದ್ಧಪಡಿಸಬೇಕು, ನೀವು ಯುದ್ಧರಂಗಕ್ಕೆ ನಮ್ಮ ಜೊತೆ ಬರಬೇಕು ಅಂತ ಹೇಳಿ. ಎಷ್ಟು ಅದ್ಭುತವಾಗಿದೆ ನೋಡಿ. ಆಗ ಅವರು ವೀಳ್ಯವನ್ನು ಪಡೆದುಕೊಂಡು ಕೃಷಿ ಕೆಲಸಗಳೆಲ್ಲ ಮುಗಿಸಿ ಇನ್ನು ತನ್ನ ಆಯುಧಗಳನ್ನೆಲ್ಲ ಹೊರಗೆ ತೆಗೆದು ಅದನ್ನೆಲ್ಲ ಸರಿಪಡಿಸಿ ಯುದ್ಧಕ್ಕೆ ಸಿದ್ಧತೆ ಮಾಡುವಂತಹ ಸಂದರ್ಭದಲ್ಲಿ ಜಾನುಪೆರ್ಗಡೆಯವರು ಹೇಳ್ತಾರೆ, ಯುದ್ಧರಂಗಕ್ಕೆ ನೀನು ಒಬ್ಬನೇ ಹೋಗೋದಲ್ಲ, ನನ್ನ ಮನೆಯ ದೈವ ಪಂಜುರ್ಲಿಯನ್ನ ಕೂಡ ನಿನ್ನ ಜೊತೆ ಕಳಿಸಿಕೊಡ್ತೀನಿ ಅಂತ ಹೇಳ್ತಾರೆ. ಇವತ್ತು ಉಮ್ಮದ ಪಂಜುರ್ಲಿ ಅನ್ನುವಂತಹ ದೈವದ ಪಾಡ್ದನಗಳನ್ನ ನಾವೆಲ್ಲ ಕೇಳಿರ್ಬೋದು.